ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಿಫ್ಟಿ ಲೆವೆಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತು ಸೆಬಿ ಚೀಫ್ ಏನು ಹೇಳಿದ್ದಾರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಮತ್ತು ಮ್ಯೂಚುವಲ್ ಫಂಡ್ಸ್ ಇವಾಗ ಸ್ಟಾಪ್ ಮಾಡಬೇಕಾ ಹಂಗೆ ಕಂಟಿನ್ಯೂ ಮಾಡಬೇಕಾ ಅಂತ ಡಿಸ್ಕಸ್ ಮಾಡೋಣ. ಜೊತೆಗೆ ಯಾವ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು, ಇವಾಗ ಯಾವ ಸೆಕ್ಟರ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಅಂತ ಅದು ಡಿಸ್ಕಸ್ ಮಾಡೋಣ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ನಿಮಗೆ ಮಾರ್ಕೆಟ್ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಒಂದು ಐಡಿಯಾ ಬರುತ್ತೆ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಿಫ್ಟಿ ಲೆವೆಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಲಾಸ್ಟ್ ವಿಡಿಯೋದಲ್ಲಿ 100 EMA ಹಾಕೊಂಡು ವೀಕ್ಲಿ ಟೈಮ್ ಫ್ರೇಮಲ್ಲಿ ಅನಲೈಸ್ ಮಾಡಿದ್ವಿ. ಇವಾಗ ಚೆಕ್ ಮಾಡಿದ್ರೆ ನಿಫ್ಟಿ ಅನ್ನೋದು ಎಕ್ಸಾಕ್ಟ್ಲಿ ಸೇಮ್ ಜೋನಲ್ಲಿ ಇದೆ. ಈ ವೀಕ್ ರಿವರ್ಸ್ ಆಗ್ತಾ ಇದೆ ನೋಡಿ. ಅಗೇನ್ ಯುದ್ಧ ಕಂಪ್ಲೀಟ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ, ನಡೀತಾ ಇದೆ. ಬಟ್ ಈ ಯುದ್ಧಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಆಲ್ಮೋಸ್ಟ್ ನಿಫ್ಟಿ ರಿಯಾಕ್ಟ್ ಆಗಿಬಿಟ್ಟಿದೆ. ಒಂದು ಬೌನ್ಸ್ ಬ್ಯಾಕ್ ಬಂದಿದೆ. ನಾಳೆ ನೋಡಬೇಕು, ನಾಳೆ ಏನಾದರೂ ಲೈಕ್ 23,800ವರೆಗೂ ಟಚ್ ಆಗುತ್ತೋ ಅಥವಾ 23,000ವರೆಗೂ ಬರುತ್ತಾ ಅಂತ. ಇನ್ ಕೇಸ್ 23,000 ಬಂದರೆ ಒನ್ ಆಫ್ ದಿ ಗುಡ್ ಬೈಯಿಂಗ್ ಝೋನ್ಸ್ ಆಗುತ್ತೆ. ಅಗೈನ್ ಇನ್ ಕೇಸ್ 24,000 ಅಥವಾ 23,800 ಲೆವೆಲ್ಗೆ ಬಂದರೆ ಮತ್ತೆ ಒಂದು ಸೆಲ್ಲಿಂಗ್ ಪ್ರೆಷರ್ ಬರ್ಬೋದು. ಸೊ ಈ ಟೈಮಲ್ಲಿ ನಾವು ಏನು ಮಾಡಬೇಕಂತಂದರೆ, ಇನ್ ಕೇಸ್ ನೀವು ಚೆಕ್ ಮಾಡಿದ್ರೆ 2020 ಪ್ಯಾಂಡಮಿಕ್ ಆದಮೇಲೆ ಇನ್ವೆಸ್ಟ್ ಮಾಡಿದ್ರೆ ವಿತಿನ್ ದ ಸ್ಪ್ಯಾನ್ ಆಫ್ 4 ಇಯರ್ಸು ತುಂಬ ಚೆನ್ನಾಗಿ ರಿಟರ್ನ್ಸ್ ಬಂದಿರೋದು. ಅದೇ ರೀತಿ 2022 ಕೂಡ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಇನ್ವೆಸ್ಟ್ಮೆಂಟಲ್ಲಿ ಒಳ್ಳೆ ರಿಟರ್ನ್ಸ್ ಬರ್ತಾ ಇತ್ತು. ಸ್ಟಾಕ್ಸ್ ಎಲ್ಲ ಚೆನ್ನಾಗೇ ಮೂವ್ ಆಗಿದ್ದಾವೆ. ಈ ರೀತಿ ನೀವು 2025 ಕೂಡ 2025 ಜಾನ್ವರಲ್ಲಿ ಆಲ್ಮೋಸ್ಟ್ ತುಂಬ ಜನ ಬೇಜಾರಾಗಿದ್ದಾರೆ, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕಿತ್ತು ಅಂತ. ನೀವು ಅದನ್ನು ಯೂಸ್ ಮಾಡ್ಕೊಂಡಿಲ್ಲ. ಯಾವಾಗ 2025 ಜಾನ್ವರಿ, ಫೆಬ್ರವರಿ, ಮಾರ್ಚ್ ಆ ಟೈಮಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಮೋರ್ ದನ್ 80%, 90% ಪ್ರಾಫಿಟ್ ಬಂದಿರೋದು. ಅದೇ ರೀತಿ ಇವಾಗ ಯಾವ ಥರ ಇನ್ವೆಸ್ಟ್ಮೆಂಟಲ್ಲಿ ನಾವು ಮಾಡಿದ್ರೆ ನಮ್ಗೆ ಆ ಥರ ರಿಟರ್ನ್ಸ್ ಬರ್ತವೆ ಅಂತಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ಇವಾಗ ಇನ್ವೆಸ್ಟ್ ಮಾಡಬೇಕು. ಇವಾಗ ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್. ಏನಕ್ಕಂತಂದರೆ ಮಾರ್ಕೆಟ್ ಫಾಲ್ ಆಗಿದೆ ಅಂತಂದರೆ ಮತ್ತೆ ಮೇಲಕ್ಕೆ ಹೋಗುತ್ತೆ. ಯಾವಾಗ ಈ ಥರ ಒಂದು 15-20% ಅಥವಾ ಒಂದು 10-15% ಫಾಲ್ ಆಗಿರುತ್ತೋ ಜಿಯೋ ಪೊಲಿಟಿಕಲ್ ಇಶ್ಯೂಸು, ನೆಕ್ಸ್ಟ್ 1 ಇಯರಲ್ಲಿ ಲಾಸ್ಟ್ ಒಂದು 30 ಇಯರ್ಸಿಂದ ಆಲ್ಮೋಸ್ಟು 10% to 15% ರಿಟರ್ನ್ ಕೊಟ್ಟಿದೆ ನಿಫ್ಟಿ. ಅಂದರೆ ಮಿನಿಮಮ್ 10% ಆದರೂ ಮೂವ್ ಆಗುತ್ತೆ ಅಂತ ನೆಕ್ಸ್ಟ್ ಒಂದು ವರ್ಷದಲ್ಲಿ. ಸೊ ಈ ಟೈಮಲ್ಲಿ ನಾವು ಇನ್ವೆಸ್ಟ್ ಮಾಡ್ಕೊಂಡು ಕುತ್ಕೋಬೇಕು. ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ ರೈಟ್ ನಾವು ಅಂತ ನಾನು ಹೇಳ್ತಿದ್ದೀನಿ. ಈಗ ಸ್ಟಾಕ್ಸ್ ಕೂಡ ನೋಡಿದ್ರೆ ಇವಾಗ ಆಲ್ಮೋಸ್ಟ್ ಫಿನಾನ್ಸ್ ಸೆಕ್ಟರ್ ಚೆನ್ನಾಗಿ ರ್ಯಾಲಿ ಕೊಟ್ಟಿದೆ. IT ಸ್ವಲ್ಪ ಬೇರಿಷಲ್ಲಿದೆ. ರಿಮೈನಿಂಗ್ ಸ್ಟಾಕ್ಸ್ ಎಲ್ಲ ಆಲ್ಮೋಸ್ಟ್ ಮೂವ್ ಆಗಿದ್ದಾವೆ. ಈವನ್ ಡಿಫೆನ್ಸ್ ಸೆಕ್ಟರ್ ಕೂಡ ಮೂವ್ ಆಗಿದೆ. ನೀವು ನೋಡ್ಬೋದು ವಾಚ್ ಲಿಸ್ಟಲ್ಲಿರೋ ಆಲ್ಮೋಸ್ಟ್ ಸ್ಟಾಕ್ಸ್ ಎಲ್ಲ ಗ್ರೀನಲ್ಲಿದ್ದಾವೆ ಇಲ್ಲಿ. ಅದಕ್ಕೆ ಈ ಟೈಮಲ್ಲಿ ಒಳ್ಳೆ ಸ್ಟಾಕ್ಸ್ ಎಲ್ಲ ಹುಡ್ಕೊಂಡು ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಸ್ಟಾಕ್ಸ್ನ ಹುಡುಕಿ ಇನ್ವೆಸ್ಟ್ ಮಾಡಿಬಿಟ್ರೆ ನೆಕ್ಸ್ಟ್ ಒಂದು ವರ್ಷಕ್ಕೆ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಈ ಥರ ಜಿಯೋ ಪೊಲಿಟಿಕಲ್ ಇಶ್ಯೂಸಿಂದ ಮಾರ್ಕೆಟ್ ತುಂಬ ಬೀಳ್ತಾ ಇದೆ, ತುಂಬ ವೋಲ್ಟೈಲ್ ಇದೆ. ಈ ಟೈಮಲ್ಲಿ ಸೆಬಿ ಚೀಫ್ ತುಹಿನ್ ಕಾಂತಾ ಪಾಂಡೆ ಏನು ಹೇಳ್ತಿದ್ದಾರೆ ನೋಡೋಣ. ಸೊ ಇವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಮಾರ್ಕೆಟ್ ತುಂಬ ವೋಲ್ಟೈಲ್ ಇದೆ, ಪ್ಯಾನಿಕ್ ಆಗಬೇಡಿ. ಈ ವೋಲ್ಟೈಲ್ ಅನ್ನೋದು ಲಾಂಗ್ ಟರ್ಮ್ ಇರಲ್ಲ, ಜಸ್ಟ್ ಒಳ್ಳೆ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿಕೊಂಡು ವೆಯ್ಟ್ ಮಾಡಿ ಅಂತ ಇವರು ಹೇಳ್ತಿದ್ದಾರೆ. ಇಲ್ಲ, ಸೊ ಅವರೇ ಈ ಥರ ಭರವಸೆ ಕೊಡ್ತಾ ಇದೆ ಅಂತಂದರೆ ನಾವು ಭಯಪಡೋದು ಏನು ಬೇಕಿಲ್ಲ. ಜಸ್ಟ್ ರೈಟ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿಕೊಂಡು ವೆಯ್ಟ್ ಮಾಡಿದ್ರೆ ನಮಗೆ ಮತ್ತೆ ರಿಟರ್ನ್ಸ್ ಬರುತ್ತೆ, ಮಾರ್ಕೆಟ್ ಅನ್ನೋದು ಮೂವ್ ಆಗುತ್ತೆ ಮೇಲೆಗೆ. ನೆಕ್ಸ್ಟ್ ಬಂದುಬಿಟ್ಟು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಬೇಕಾ, ಆಲ್ರೆಡಿ ಇನ್ವೆಸ್ಟ್ ಮಾಡಿರೋ ತೆಗಿಬೇಕಾ ಅಂತ ತುಂಬ ಜನ ಕೇಳ್ತಿದ್ದಾರೆ. ಸೊ ಅಗೈನ್ ಹೇಳ್ತಿದ್ದೀನಿ, ದಿಸ್ ಈಸ್ ದ ಬೆಸ್ಟ್ ಟೈಮ್ ಟು ಇನ್ವೆಸ್ಟ್. ಎಸ್ಪೆಷಲಿ SIP ಮಾಡ್ತಿರೋರು ನೀವು ಆಲ್ಮೋಸ್ಟ್ ಒಂದು ವರ್ಷ 2 ವರ್ಷದಿಂದ ಮಾಡ್ತಿರ್ತಾರೆ, ಸ್ಟಿಲ್ ಲಾಸಲ್ಲಿರುತ್ತೆ. ಪ್ಯಾನಿಕ್ ಆಗಬೇಡಿ, ಏನು ಬೇಜಾರು ಮಾಡ್ಕೋಬೇಡಿ. ಕಂಪಲ್ಸರಿ ಮಾರ್ಕೆಟ್ ಮತ್ತೆ ರಿವರ್ಸ್ ಆಗುತ್ತೆ. ಇಂಥ ಟೈಮಲ್ಲಿ ನೀವು ಇನ್ವೆಸ್ಟ್ ಮಾಡಿ ವೆಯ್ಟ್ ಮಾಡಬೇಕು. ನೀವು SIP ಮಾಡೋದು ಅಥವಾ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದು ಲಾಂಗ್ ಟರ್ಮ್ ಅಂತ ಒಂದು ಇಟ್ಕೊಂಡು ಇನ್ವೆಸ್ಟ್ ಮಾಡಿರ್ತೀರ. ಸೊ ಅದನ್ನು ಕಂಟಿನ್ಯೂ ಮಾಡಿ. ಕಂಪಲ್ಸರಿ ಮಾರ್ಕೆಟ್ ಮತ್ತೆ ಮೇಲಕ್ಕೆ ಹೋಗುತ್ತೆ, ನಿಮಗೆ ರಿಟರ್ನ್ಸ್ ಬರ್ತವೆ. ಸೊ ದಯವಿಟ್ಟು ನೀವು ಮ್ಯೂಚುವಲ್ ಫಂಡ್ಸ್ನ ಸ್ಟಾಪ್ ಮಾಡಬೇಡಿ, SIPನ ಸ್ಟಾಪ್ ಮಾಡಬೇಡಿ. ದಿಸ್ ಇಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್. ನೀವೇನು ಪ್ಯಾನಿಕ್ ಆಗಬೇಡಿ. ತುಂಬ ಫಂಡ್ಸ್ ಎಲ್ಲ ನಮಗೆ ಕಡಿಮೆ NAVಗೆ ಸಿಗ್ತಾ ಇದ್ದಾವೆ. ನಾವು ಇವಾಗ ಇನ್ವೆಸ್ಟ್ ಮಾಡಿಕೊಂಡ್ರೆ ನಿಮಗೆ NAVs ಇನ್ನೂ ಜಾಸ್ತಿ ಸಿಗ್ತವೆ. ಫಾಲ್ ಆಗಿರೋದ್ರಿಂದ NAV ವ್ಯಾಲ್ಯೂ ಕಡಿಮೆ ಆಗಿರುತ್ತೆ, ನಿಮಗೆ NAVs ಜಾಸ್ತಿ ಸಿಗ್ತವೆ. ಸೊ ಈ ಟೈಮಲ್ಲಿ ಇನ್ವೆಸ್ಟ್ ಮಾಡಿಕೊಂಡ್ರೆ ಬೆಟರ್ ಅಂತ ನಾನು ಹೇಳ್ತಿದ್ದೀನಿ. ಇನ್ ಕೇಸ್ ಸ್ಟಾಕ್ ಮಾರ್ಕೆಟಲ್ಲಿ ಇಂಡಿವಿಜುವಲ್ ಸ್ಟಾಕ್ಸಲ್ಲಿ ಹಾಕಬೇಕಂತ ಭಯ ಇದ್ದರೆ
ಅವಾಗ ನಿಮಗೆ ಮ್ಯೂಚುವಲ್ ಫಂಡ್ಸ್ ಅನ್ನೋದು ಬೆಸ್ಟ್ ಆಪರ್ಚುನಿಟಿ ಆಗುತ್ತೆ. ಏನಕ್ಕಂತಂದರೆ ಮ್ಯೂಚುವಲ್ ಫಂಡ್ಸಲ್ಲಿ ನಮ್ಮ ಕ್ಯಾಪಿಟಲ್ ಅನ್ನೋದು ಡೈವರ್ಸಿಫೈ ಆಗಿರುತ್ತೆ, ಒಂದೇ ಸ್ಟಾಕ್ ಮೇಲೆ ಇರಲ್ಲ. ಒಂದು 40 to 55 ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಮ್ಯೂಚುವಲ್ ಫಂಡ್ಸಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರ ಅಂತಂದರೆ ನಿಮಗೆ ರಿಸ್ಕ್ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಯಾಕೆ ಹೇಳಿ, ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ಮ್ಯಾನೇಜ್ ಮಾಡ್ತಿಲ್ಲ, ಒಬ್ಬರು ಫಂಡ್ ಮ್ಯಾನೇಜರ್ ಇರ್ತಾರೆ, ಅವ್ರಿಗೆ ಆಲ್ಮೋಸ್ಟ್ 15 to 20 years ಎಕ್ಸ್ಪೀರಿಯನ್ಸ್ ಇರುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ಅವರು ಇಂಥ ಫಂಡ್ನ ತುಂಬ ನೋಡಿರ್ತಾರೆ. ಈ ಟೈಮಲ್ಲಿ ಏನು ಮಾಡಬೇಕು, ಯಾವ ಥರ ಇನ್ವೆಸ್ಟ್ ಮಾಡಬೇಕು, ಯಾವ ಥರ ವಿತ್ಡ್ರಾ ಮಾಡಬೇಕು ಅಂತ ಎಲ್ಲ ಗೊತ್ತಿರುತ್ತೆ, ಅವ್ರು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಸೊ ನೀವು ಜಸ್ಟ್ ಇನ್ವೆಸ್ಟ್ ಮಾಡಿ ವೆಯ್ಟ್ ಮಾಡಿದ್ರೆ ಮತ್ತೆ ಮಾರ್ಕೆಟ್ ಅದು ಬೌನ್ಸ್ ಬ್ಯಾಕ್ ಆಗುತ್ತೆ. ಸೊ ನೀವು ಈ ಟೈಮಲ್ಲಿ ಏನಾದರೂ ಲಮ್ಸಮ್ ಇನ್ವೆಸ್ಟ್ ಮಾಡಬೇಕಂತಂದರೆ ದಿಸ್ ದ ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ ಲಮ್ಸಮ್. ಆ್ಯಂಡ್ SIP ಮಾಡ್ಕೊಂಡು ಹೋದರೆ ಇನ್ನೂ ಬೆಟರ್. ಇನ್ ಕೇಸ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕಂತಂದರೆ ಗೋಲ್ಡ್ ಅನ್ನೋದು ಫ್ಯೂಚರಲ್ಲಿ ಗ್ರೋ ಆಗ್ತಾನೆ ಇರುತ್ತೆ. ನೀವು ಗೋಲ್ಡು ಅಂದರೆ ಎಸ್ಪೆಷಲಿ ಮೆಟಲ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕಂತಂದರೆ ಒಂದೇ ಸತಿ ಇನ್ವೆಸ್ಟ್ ಮಾಡೋ ಬದಲು SIP ಥರ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಗೋಲ್ಡ್ ಮೇಲೆ ಒನ್ ಆಫ್ ದಿ ಬೆಸ್ಟ್ ಅಡ್ವಾಂಟೇಜಸ್ ಅಂದರೆ ನೀವು ಫಿಸಿಕಲ್ ಗೋಲ್ಡ್ ತಗೊಂಡ್ರೆ ಲೈಕ್ ನೀವು 10,000ಗೆ 1,000 ರೂಪೀಸ್ಗೆ ಅಥವಾ 5,000ಗೆ ಏನೂ ಬರಲ್ಲ. ಗೋಲ್ಡ್ ETFs ಇರ್ತವೆ, ಗೋಲ್ಡ್ ETFs ಮೇಲೆ ಮಂತ್ಲಿ ಸ್ವಲ್ಪ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ನೀವು ಒಂದು ಗೋಲ್ಡ್ ಚೈನ್ ಅಥವಾ ಗೋಲ್ಡ್ ರಿಂಗ್ ತಗೋಬೇಕಂತಂದರೆ ಮಿನಿಮಮ್ ಒಂದು 50,000 40,000 ಆದರೂ ಇರಬೇಕು. ಬಟ್ ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕಂತಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಗೋಲ್ಡ್ ETF ಇರುತ್ತೆ, ಗೋಲ್ಡ್ ETF ಮೇಲೆ ಮಂತ್ಲಿ ಸ್ವಲ್ಪ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಆಲ್ವೇಸ್ ಇಟ್ಸ್ ಬೆಟರ್ ಟು ಇನ್ವೆಸ್ಟ್ SIP ವೈಸ್ ಇನ್ ದ ಮೆಟಲ್ಸ್, ಎಸ್ಪೆಷಲಿ ಗೋಲ್ಡು ಸಿಲ್ವರ್ ಲಮ್ಸಮ್ ಇನ್ವೆಸ್ಟ್ ಮಾಡೋ ಬದಲು. ಈ ಟೈಮಲ್ಲಿ ಯಾವ ಸೆಕ್ಟರ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಅಂತಂದರೆ ಒಂದು ಪ್ರಾಡಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಂತಂದರೆ ಪವರ್ ಈಸ್ ದ ಮೋಸ್ಟ್ ಕನ್ಸ್ಯೂಮಬಲ್ ಪ್ರಾಡಕ್ಟು. ನಾವು ಎಲ್ಲ ಕಡೆ ಪವರ್ ಯೂಸ್ ಮಾಡ್ತಾನೆ ಇರ್ತೀವಿ ಆ್ಯಂಡ್ ಫ್ಯೂಚರಲ್ಲೂ ಕೂಡ ಇದ್ರ ವ್ಯಾಲ್ಯೂ ಜಾಸ್ತಿ ಆಗ್ತಾನೆ ಇರುತ್ತೆ. ಇನ್ನೊಂದು ಏನಂತಂದರೆ ಈ ಡೇಟಾ ಸೆಂಟರ್ಸಲ್ಲಿ ಪವರ್ ಅನ್ನೋದು ಜಾಸ್ತಿ ಕನ್ಸ್ಯೂಮ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನಂತಂದರೆ ನಾವು ಗೂಗಲ್ ಆಗ್ಬೋದು, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಒಂದು ಸರ್ಚ್ ಮಾಡಿದ್ರೆ ಇಮಿಡಿಯೇಟಾಗಿ ಬಂದುಬಿಡುತ್ತೆ. ಅಷ್ಟು ಡೇಟಾ ಎಲ್ಲಿ ಸ್ಟೋರ್ ಆಗಿರುತ್ತೆ, ಅಷ್ಟು ಡೇಟಾ ಸ್ಟೋರ್ ಆಗಬೇಕಂತಂದರೆ ಎಷ್ಟು ಪವರ್ ಕನ್ಸ್ಯೂಮ್ ಆಗ್ತಾ ಇರುತ್ತೆ. ಸೊ ಪವರ್ ಅನ್ನೋದು ಜಾಸ್ತಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಪವರ್ಗೆ ಫ್ಯೂಚರಲ್ಲಿ. ನಾವು ಇವಾಗ ಪವರ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಒನ್ ಆಫ್ ದಿ ಬೆಸ್ಟ್ ಥಿಂಗ್ಸ್ ಅಂತ ನಾನು ಹೇಳ್ತಿದ್ದೀನಿ. ಸೊ ಈ ಪವರ್ ಸ್ಟಾಕ್ಸ್ ಯಾವ ಥರ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಸ್ಟಾಕ್ ಬೆಟರ್ ಅಂತಂದರೆ ಒಂದೇ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಬೇಕಂದ್ರೆ ಭಯ ಇರುತ್ತೆ. ತುಂಬ ಇದ್ದಾವೆ, ಲೈಕ್ ಟಾಟಾ ಪವರ್ ಆಗ್ಬೋದು, ಅದಾನಿ ಪವರ್ ಅಂತ ತುಂಬ ಜಾಸ್ತಿ ಇರ್ತವೆ. ಬಟ್ ಒಂದು ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಬೇಕಂತ ಭಯ ಇದ್ದರೆ ಜಸ್ಟ್ ಎಸ್ಪೆಷಲಿ ಬಿಗಿನರ್ಸ್ ನಾನು ಹೇಳ್ತಿದ್ದೀನಿ, ನೀವು ETF ಮೇಲೆ ಇನ್ವೆಸ್ಟ್ ಮಾಡ್ಬೋದು. ತುಂಬ ಜನಕ್ಕೆ ಗೊತ್ತಿಲ್ಲ ಇದು ಪವರ್ ETF ಅನ್ನೋದು ಒಂದು ಇದೆ, ಅದು ತುಂಬ ಜನಕ್ಕೆ ಗೊತ್ತಿಲ್ಲ. ಏನಂತಂದರೆ ಇಲ್ಲಿ ಗ್ರೋ ಪವರ್ ಅಂತ ಒಂದಿರುತ್ತೆ, ನಾನು ಓಪನ್ ಮಾಡ್ತಿದ್ದೀನಿ. ಗ್ರೋ ಪವರ್ ನೋಡಿ, ಗ್ರೋ ಪವರ್ 10 ರೂಪೀಸ್ ಇದೆ, ಜಸ್ಟ್ 10 ರೂಪೀಸ್ ಇದೆ. ನೀವು 10 ರೂಪೀಸಿಂದ ಸ್ಟಾರ್ಟ್ ಮಾಡ್ಬೋದು ಪವರ್ ಮೇಲೆ ಇನ್ವೆಸ್ಟ್ಮೆಂಟ್. ನೀವು ಯಾವ ಥರ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಫ್ಯೂಚರ್ಗೆ, ಲೈಕ್ 1,000 ರೂಪೀಸು 10,000 ರೂಪೀಸು ಅಥವಾ ಗೋಲ್ಡ್ ಚೈನ್ ತೊಗೊತೀರ ಫಿಸಿಕಲ್ ಆಗಿ, ಅದೇ ರೀತಿ ನೀವು ಪವರ್ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಈ ಜನ್ರೇಷನಲ್ಲಿ ಆ್ಯಂಡ್ ನೆಕ್ಸ್ಟ್ ಫ್ಯೂಚರ್ ಜನ್ರೇಷನ್ಗೆ ಇಟ್ಸ್ ಆಲ್ ಅಬೌಟ್ ಡಿಜಿಟಲ್ ಇನ್ವೆಸ್ಟ್ಮೆಂಟ್. ನಾವು ಡಿಜಿಟಲಿ ಇನ್ವೆಸ್ಟ್ ಮಾಡಬೇಕು, ಪವರ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಈ ನೋಡಿ, ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ 10 ರೂಪೀಸ್. ಒಂದು ETF ಪ್ರೈಸ್ ಬಂದು 10 ರೂಪೀಸ್ ಪವರ್ ETFದು. ಸೊ ನೀವು ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನೀವು ಟಾಪ್ ಮೋಸ್ಟ್ ಪವರ್ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡಿದಂತ ಆಗುತ್ತೆ. ಇನ್ ಕೇಸ್ ನಾನು ಚೆಕ್ ಮಾಡ್ತೀನಿ ನೋಡಿ, ನಾನು ಏನು ಮಾಡ್ತೀನಿ ಅಂತಂದರೆ ಗ್ರೋ ಪವರ್ ಪೋರ್ಟ್ಫೋಲಿಯೋ ಒಂದು ಸತಿ ನೋಡ್ತೀನಿ ಏನೇನಿದೆ ಅಂತ. ಇಲ್ಲಿ ಮಾರ್ನಿಂಗ್ ಸ್ಟಾರ್ ಅಂತ ಒಂದು ವೆಬ್ಸೈಟ್ ಓಪನ್ ಮಾಡಿದ್ದೀನಿ. ನೀವು ಈ ಪವರ್ ETF ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟು ನೋಡಿ ಟಾಪ್ ಮೋಸ್ಟ್ ಸ್ಟಾಕ್ಸ್ NTPC, ಪವರ್ ಗ್ರಿಡ್ಡು, ಟಾಟಾ ಪವರು, ಅದಾನಿ ಪವರು, ಸುಜಲಾನ್ ಎನರ್ಜಿ, CG ಪವರು, ಈ ಥರ ಟಾಪ್ ಮೋಸ್ಟ್ ಕಂಪ್ನೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅಂದರೆ ಏನಾಗ್ತಾ ಇದೆ, ನಿಮ್ಮ ಇನ್ವೆಸ್ಟ್ಮೆಂಟು ಒಂದೇ ಕಂಪ್ನಿ ಮೇಲೆ ಹೋಗ್ತಿಲ್ಲ, ಒಂದು ಗುಂಪು ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಸೊ ಅದರಿಂದ ನಮಗೆ ಜಾಸ್ತಿ ಪ್ಯಾನಿಕ್ ಅನ್ನೋದಿರಲ್ಲ. ಸೊ ಈ ರೀತಿ ನೀವು ಸೇಫಾಗಿ ಇನ್ವೆಸ್ಟ್ ಮಾಡಿಕೊಂಡು ಫ್ಯೂಚರ್ಗೆ ನಿಮ್ಮ ಕ್ಯಾಪಿಟಲ್ನ ಮಲ್ಟಿಪ್ಲೈ ಮಾಡ್ಕೋಬೋದು. ಸೊ ಸ್ಟೇ ಇನ್ವೆಸ್ಟೆಡ್, ಡೋಂಟ್ ಪ್ಯಾನಿಕ್. ಆ್ಯಂಡ್ ಇವಾಗ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಒನ್ ಆಫ್ ದಿ ಬೆಸ್ಟ್ ಥಿಂಗ್. ನೀವು ಒಂದು 1 year ಬ್ಯಾಕ್ ಏನಾದರೂ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದರೆ ಯಾವ ಥರ ನಿಮಗೆ ರಿಟರ್ನ್ಸ್ ಬರ್ತಾ ಇರುತ್ತೋ ಅದೇ ರೀತಿ ಆ ಥರ ಆಪರ್ಚುನಿಟಿ ಇವಾಗ ಸ್ಟಾಕ್ ಮಾರ್ಕೆಟಲ್ಲಿದೆ. ಇವಾಗ ಇನ್ವೆಸ್ಟ್ ಮಾಡಬೇಕಾಗಿರೋದು ಜಾಸ್ತಿ ನಾವು ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಸ್ಟೇ ಇನ್ವೆಸ್ಟೆಡ್, ಡೋಂಟ್ ಪ್ಯಾನಿಕ್ ಆ್ಯಂಡ್ ಯು ವಿಲ್ ಗೆಟ್ ವೆರಿ ಗುಡ್ ರಿಟರ್ನ್ಸ್. ನಿಮಗೆ ಏನಾದರೂ ಸ್ಟಾಕ್ ಮಾರ್ಕೆಟ್ ಕಲಿಬೇಕಂತ ಏನಾದರೂ ಆಸೆ ಇದ್ದರೆ ಸೊ TD ಅಕಾಡೆಮಿ ಯಲಹಂಕಕ್ಕೆ ಬನ್ನಿ, ನಾವು ಹೇಳ್ಕೊಡ್ತಿದ್ದೀವಿ. ಫ್ರಮ್ ಸ್ಕ್ರ್ಯಾಚ್ ಟು ಅಡ್ವಾನ್ಸ್ ಲೆವೆಲ್ ಹೇಳ್ಕೊಡ್ತೀವಿ. ನಿಮ್ಗೆ ಎನಿ ಡೌಟ್ ಲೈಕ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ, ಯಾವ ಥರ ಸ್ಟಾಕ್ನ ಸೆಲೆಕ್ಟ್ ಮಾಡ್ಕೋಬೇಕು, ಆ್ಯಂಡ್ ಆಪ್ಷನ್ ಟ್ರೇಡಿಂಗ್ ಯಾವ ಥರ ಮಾಡಬೇಕು, ಈ ಥರ ಮಾರ್ಕೆಟ್ ಫಾಲ್ ಆಗ್ತಾ ಇದೆ ಅಂದರೆ ನಾವು ಯಾವ ಥರ ಟ್ರೇಡ್ ಮಾಡಬೇಕು ಅನ್ನೋದು ಎಲ್ಲ ಹೇಳ್ಕೊಡ್ತಿದ್ದೀವಿ. ಇನ್ ಕೇಸ್ ನೀವು ಕಂಪ್ಲೀಟ್ ಬಿಗಿನರ್ ಆದರೆ, ನಿಮಗೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಏನು ಗೊತ್ತಿಲ್ಲ ಅಂತಂದರೆ, ನಾವು ಎವ್ರಿ ಸಂಡೇ ಒಂದು ಫ್ರೀ ವರ್ಕ್ಶಾಪ್ ಮಾಡ್ತಿದ್ದೀವಿ TD ಅಕಾಡೆಮಿ ಯಲಹಂಕದಲ್ಲಿ. ನೀವು ಬಂದು ಒಂದು ಸತಿ ಅಟೆಂಡ್ ಆಗಿ ಅದಾದಮೇಲೆ ನಿಮಗೆ ಏನಾದರೂ ಕಲಿಬೇಕಂತ ಆಸೆ ಇದ್ದರೆ ನೀವು ಕೋರ್ಸಸ್ ಕೂಡ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು.